ಎಸ್ ಕೃಪಾಶೀರ್ವಾದದ ಜೈರಾಮ್ ಗೌಡ್ರು. ಸ್ನೇಹಿತರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಶವಂತಪುರ ಮಂಡಲ ಬಿಜೆಪಿಯ ಅಧ್ಯಕ್ಷ ಜೈರಾಮ್ ಗೌಡ್ರ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಕೂಡ ಅಂದ್ರಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಟಿ ಸೋಮಶೇಖರ್ ಅವರು ಜೈರಾಮ್ ಗೌಡ್ರಿಗೆ ಸನ್ಮಾನ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬೆನ್ನಲ್ಲೇ ಬಿಜೆಪಿಯ ಒಂದಷ್ಟು ಮುಖಂಡರುಗಳು ಜೈರಾಮ್ ಗೌಡ್ರ ಮೇಲೆ ಕೆಂಡವನ್ನ ಕಾರ್ತಿದ್ದಾರೆ, ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ಮಂಡಲ ಅಧ್ಯಕ್ಷ ಜೈರಾಮ್ ಗೌಡ್ರು ಏನು ಉತ್ತರವನ್ನ ಕೊಡ್ತಾರೆ? ಜೈರಾಮ್ ಗೌಡ್ರು ಈ ಹಿಂದೆ ತಾಲೂಕು ಪಂಚಾಯಿತಿ ಚುನಾವಣೆ ನಡೆದಾಗ ಅವಿರೋಧ ಆಯ್ಕೆ, ತಾಲೂಕ್ ಪಂಚಾಯಿತಿ ಸದಸ್ಯ ಪಂಚಲಿಂಗಯ್ಯ ಅವರು ಸ್ಪರ್ಧೆ ಮಾಡಿರ್ತಾರೆ. ಪಂಚಲಿಂಗಯ್ಯ ಅವರ ಹೆಂಡತಿ ನರಸಮ್ಮ ಅವರು ಸ್ಪರ್ಧೆ ಮಾಡಿರ್ತಾರೆ. ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರಂತೆ. ಆಗ ಅಶೋಕ್ ಅವರು ಮಧ್ಯ ಪ್ರವೇಶ ಮಾಡಿ ಗಲಾಟೆ ಮಾಡಿ ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಹಾಕ್ತಾರೆ. ಆಗ ಜೈರಾಮ್ ಗೌಡ್ರು JDSಗೆ ಚುನಾವಣೆ ಮಾಡಿದ್ರಂತೆ. ಇದು ಜೈರಾಮ್ ಗೌಡ್ರ ಮೇಲೆ ಇರ್ತಕ್ಕಂಥ ಒಂದು ಆರೋಪ. ಮತ್ತೊಂದು ಆರೋಪ, BBMP ಚುನಾವಣೆಯಲ್ಲೂ ಕೂಡ ಜೈರಾಮ್ ಗೌಡ್ರು 2 ರೀತಿಯ ಆಟಗಳನ್ನ ಆಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದೇ ಹೆಮ್ಗೆಪುರ ವಾರ್ಡ್ನಲ್ಲಿ BBMP ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ರಾಮಚಂದ್ರ ಅವರು, RS ಶ್ರೀನಿವಾಸು, ಪಂಚಲಿಂಗಯ್ಯ ಅವರು ಸ್ಪರ್ಧೆ ಮಾಡ್ತಾರೆ. ರಾಮಚಂದ್ರ ಅವರ ಹತ್ರ ಹಣ ಪಡೆದು ಪಂಚಲಿಂಗಯ್ಯ ಅವರಿಗೆ ಊರಿನ ವ್ಯಕ್ತಿ ಅಂತ ಹೇಳಿ ಚುನಾವಣೆ ಮಾಡ್ತಾರೆ ಇದೇ ಜೈರಾಮ್ ಗೌಡ್ರು. ಈ ಇಬ್ಬರ ಗೊಂದಲದಿಂದ ಒಂದಷ್ಟು ಮತಗಳು RS ಶ್ರೀನಿವಾಸ್ ಅವ್ರಿಗೆ ಬೀಳ್ತದೆ. ಹಾಗಾಗಿ RS ಶ್ರೀನಿವಾಸ್ ಅವರು ಕಾರ್ಪೊರೇಟರ್ ಆಗ್ತಾರೆ ಅನ್ನೋ ಆರೋಪ ಇದೆ. ಇಲ್ಲೂ ಕೂಡ ಜೈರಾಮ್ ಗೌಡ್ರು ಈ ರೀತಿಯ ಕೆಲಸವನ್ನ ಮಾಡಿದ್ರಂತೆ. ಇದಕ್ಕೆ ಜೈರಾಮ್ ಗೌಡ್ರು ಏನು ಉತ್ತರವನ್ನು ಕೊಡ್ತಾರೆ? ಇನ್ನ ಹಾಗೆ ಬರ್ತಾ MLA ಚುನಾವಣೆಯಲ್ಲೂ ಕೂಡ ಜವರಾಯಿ ಗೌಡ್ರ ಹತ್ರ ಕಮಿಟ್ ಆಗಿ ಟಿ ಸೋಮಶೇಖರ್ನ ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾರಂತೆ. ಈ ಒಂದು ಕ್ರಿಯೆಯಿಂದ ಈ ಭಾಗದ ಹೆಮ್ಗೆಪುರ ಭಾಗದ ಒಂದಷ್ಟು ಮತಗಳು ಬಿಜೆಪಿಗೆ ಬರ್ತವೆ. ಇದಕ್ಕೆ ಮೂಲ ಕಾರಣ ಜೈರಾಮ್ ಗೌಡ್ರು. ಇಲ್ಲೂ ಕೂಡ ಜೈರಾಮ್ ಗೌಡ್ರು 2 ರೀತಿಯ ಆಟಗಳನ್ನ ಆಡಿದ್ದಾರೆ ಅಂತಕ್ಕಂಥ ಆರೋಪಗಳನ್ನ ಒಂದಷ್ಟು ಜನ ಮಾಡ್ತಾರೆ. ಧನಂಜಯ್ ಅವರು ಬಿಜೆಪಿಯ ನಿಷ್ಠಾವಂತ ಮುಖಂಡರು ಪಾರ್ಟಿಯಿಂದ ಸಸ್ಪೆಂಡ್ ಆಗೋದಕ್ಕೆ ಮೂಲ ಕಾರಣ ಜೈರಾಮ್ ಗೌಡ್ರು. ಇವತ್ತಿಗೂ ಅವರನ್ನ ಪಾರ್ಟಿಗೆ ಕರೆದುಕೊಂಡು ಬಂದಿಲ್ಲ, ಅವರನ್ನ ಕೇಳೋರಿಲ್ಲ. ಅವರು ಬಿಜೆಪಿಯ ನಿಷ್ಠಾವಂತ ಮುಖಂಡರಂತೆ. ಅವರನ್ನ ಉಚ್ಚಾಟನೆ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರಂತೆ ಇದೇ ಜೈರಾಮ್ ಗೌಡ್ರು. ಟಿ ಸೋಮಶೇಖರ್ ಬಳಗದಲ್ಲಿ ಅತ್ಯಾಪ್ತವಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಜೈರಾಮ್ ಗೌಡ್ರಿಗೆ ಮಂಡಲ ಅಧ್ಯಕ್ಷ ಕೊಡಬೇಕಿತ್ತ. ಬಿಜೆಪಿಯಲ್ಲಿ ಏನೇ ಚರ್ಚೆಗಳು ನಡೆದ್ರು ಕೂಡ ಅದನ್ನ ತಕೊಂಡು ಹೋಗಿ ಟಿ ಸೋಮಶೇಖರ್ ಹೇಳ್ತಾರನ್ನೋ ಆರೋಪಗಳು ಬರ್ತಾ ಇದೆ. ಅದು ಅಲ್ಲದೆ ಈಗೇನು ಯಶವಂತಪುರ ಬಿಜೆಪಿ ಮಂಡಲದಲ್ಲಿ ಪದಾಧಿಕಾರಿಗಳಿದ್ದಾರೆ, ಅವರು ಕೂಡ ಟಿ ಸೋಮಶೇಖರ್ ಜೊತೆ ಒಂದಷ್ಟು ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಅಂತೆ. ಈ ಎಲ್ಲ ಘಟನೆಗಳಿಗೆ ನೇರ ಕಾರಣ ಜಿಲ್ಲಾ ಅಧ್ಯಕ್ಷ ಹರೀಶ್ ಅವರು. ಹರೀಶ್ ಅವರೇ ಜೈರಾಮ್ ಗೌಡ್ರನ್ನ ಮಂಡಲ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ರು. ಎಷ್ಟೋ ಜನಕ್ಕೆ ಜೈರಾಮ್ ಗೌಡ್ರನ್ನ ಅಧ್ಯಕ್ಷರು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಇದೆಲ್ಲ ಹೋಗ್ಲಿ, ಏನು ಟಿ ಸೋಮಶೇಖರ್ ಅವರು ಜೈರಾಮ್ ಗೌಡ್ರಿಗೆ ಸನ್ಮಾನವನ್ನ ಮಾಡ್ತಾರೆ. ಆ ಸನ್ಮಾನ ಒಂದು ಘಟನೆಯನ್ನ ಇಟ್ಟುಕೊಂಡು ಇದೇ ಶೋಭಾ ಕರಂದ್ಲಾಜೆ ಅವ್ರ ಹತ್ರ ಒಂದಷ್ಟು ಬಿಜೆಪಿ ಅವರು ಕಂಪ್ಲೇಂಟ್ ಅನ್ನ ತಗೊಂಡು ಹೋಗ್ತಾರೆ. ಇದಕ್ಕೆ ಶೋಭಾ ಕರಂದ್ಲಾಜೆ ಅವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇದು ಕೂಡ ಒಂದಷ್ಟು ಬಿಜೆಪಿಗರಲ್ಲಿ ಬೇಸರವನ್ನು ಉಂಟು ಮಾಡ್ತದೆ. ಇದೇ MP ಚುನಾವಣೆಯಲ್ಲಿ ಇದೇ ಶೋಭಕ್ಕನ ಪರವಾಗಿ ಎಷ್ಟೋ ಜನ JDS ಮತ್ತೆ ಬಿಜೆಪಿ ಕಾರ್ಯಕರ್ತರುಗಳು ಟಿ ಸೋಮಶೇಖರ್ಗೆ ಏಕವಚನದಲ್ಲಿ ಮಾತಾಡ್ತಾರೆ. ಈಗ ಇದೇ ಶೋಭಕ್ ಅವರು ಈ ಬಿಜೆಪಿಗರನ್ನ ಏನು ಏಕವಚನದಲ್ಲಿ ಮಾತಾಡಿದ್ರಲ್ಲ, ಅವರನ್ನ ಹೇಗೆ ಇಟ್ಕೊಂಡಿದ್ದಾರೆ? ಹರೀಶ್ ಅವರು ಟಿ ಸೋಮಶೇಖರ್ ಜೊತೆ ಉತ್ತಮ ಬಾಂಧವ್ಯನ್ನ ಹೊಂದಿದ್ದಾರೆ. ಹಾಗಾಗಿ ಜೈರಾಮ್ ಗೌಡ್ರನ್ನ ಮಂಡಲ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಎಲ್ಲೋ ಒಂದು ಕಡೆ ಈ ಎಲ್ಲ ಘಟನೆಗಳು, ಒಂದು ಜೈರಾಮ್ ಗೌಡ್ರ ಒಂದು ಚಟುವಟಿಕೆ, ಶೋಭಾ ಕರಂದ್ಲಾಜೆ ಅವರ ಒಂದು ಕೆಲಸ, ಹಾಗೆಯೇ ಜಿಲ್ಲಾಧ್ಯಕ್ಷ ಹರೀಶ್ ಅವರ ಒಂದು ನೇಮಕಾತಿ ಒಂದಷ್ಟು ಬಿಜೆಪಿಗರಲ್ಲಿ ಮನಸ್ತಾಪವನ್ನ ಉಂಟು ಮಾಡಿದೆಯಂತೆ.
ಒಳೊಳಗೆ ಬಿಜೆಪಿಯವರು ಬೇಸರವನ್ನ ಮಾಡ್ಕೊಳ್ತಾ ಇದ್ದಾರೆ. ನಾಯಕತ್ವ ಇಲ್ಲ. ಯಶವಂತಪುರ ಬಿಜೆಪಿಯಲ್ಲಿ ನಾಯಕತ್ವ ಇಲ್ಲ. ಇದೇ ಪದಾಧಿಕಾರಿಗಳನ್ನ ನೇಮಕಾತಿ ಮಾಡೋದ್ರಲ್ಲಿ ಹರೀಶ್ ಅವರು ಬಹಳಷ್ಟು ಸಮಯ ತಗೊಂಡ್ರು. ಎಲ್ಲಾ ಕ್ಷೇತ್ರಗಳದ್ದು ಮುಗಿದು ಹೋದ ಮೇಲೆ ಕೊನೆಗೆ ಯಶವಂತಪುರ ಕ್ಷೇತ್ರದ ನೇಮಕಾತಿ ಬಂತು. ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. ಆದರೆ ಜಯರಾಮ್ ಗೌಡ್ರು STS ಆಪ್ತರನ್ನ ನೇಮಕಾತಿ ಮಾಡಿದ್ರು ಅನ್ನೋ ಆರೋಪಗಳನ್ನ ಒಂದಷ್ಟು ಜನ ಬಿಜೆಪಿಯವರು ಅಲ್ಲಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಚರ್ಚೆಗಳು ಬಂದಿದ್ದು ಇದೇ ಅಂದ್ರಹಳ್ಳಿಯ ಘಟನೆಯಿಂದ. ಯಾವಾಗ ಜಯರಾಮ್ ಗೌಡ್ರಿಗೆ ST ಸೋಮಶೇಖರ್ ಅವರು ಸನ್ಮಾನ ಮಾಡಿದ್ರು ಆವಾಗಿನಿಂದ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಚರ್ಚೆಗಳು ಪ್ರಾರಂಭ ಆಗ್ತಾ ಇದೆ. ಬಿಜೆಪಿಯಲ್ಲಿ ಎಲ್ಲರ ಮನಸ್ಥಿತಿಗಳು ಒಡೆದು ಹೋಗ್ಬಿಟ್ಟದೆ. ಯಾರನ್ನ ನೀವು ಮಂಡಲ ಅಧ್ಯಕ್ಷರನ್ನಾಗಿ ಮಾಡಿದ್ರಿ? ಹೋಗ್ಲಿ, ರಾಜ್ಯಾಧ್ಯಕ್ಷರಿಗಾದ್ರೂ ಈ ವಿಷಯಗಳು ಗೊತ್ತಿದೆಯೋ? ಯಾವಾಗಲೂ ಯತ್ನಾಳ್ ಅವರು ಒಂದು ಮಾತು ಹೇಳ್ತಾರೆ, ವೇಸ್ಟ್ ರಾಜ್ಯಾಧ್ಯಕ್ಷ ಅಂತ. ಬಹುತೇಕ ಅದೇ ಅನಿಸುತ್ತೆ. ಈ ಎಲ್ಲ ಘಟನೆಗಳು ಬಂದರೂ ರಾಜ್ಯಾಧ್ಯಕ್ಷರು ಏನೂ ಕ್ರಮ ತಗೊಂಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಕೆಲವರು ಹೇಳ್ತಾರೆ. ಒಂದು ಜಿಲ್ಲಾಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಬಾನು ರಂಗಸ್ವಾಮಿ ಅವರು, ಇವರಿಬ್ಬರು ಕೂಡ ST ಸೋಮಶೇಖರ್ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಇದೇ ಕಾರಣದಿಂದ ಬಿಜೆಪಿಯಲ್ಲಿ ಒಗ್ಗಟ್ಟು ಬರ್ತಾ ಇಲ್ಲ, ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಅನ್ನೋ ಆರೋಪಗಳಿದೆ. ಈ ಎಲ್ಲ ಆರೋಪಗಳು, ಪ್ರತ್ಯಾರೋಪಗಳು, ಘಟನೆಗಳು, ಚರ್ಚೆಗಳು ಇವೆಲ್ಲ ನಡೀತಾ ಇರೋದು ಒಂದೇ ಒಂದು ಘಟನೆಯಿಂದ. ಸೋಮಶೇಖರ್ ಅವರು ಜಯರಾಮ್ ಗೌಡರಿಗೆ ಸನ್ಮಾನ ಮಾಡಿದ್ರು. ಈ ಸನ್ಮಾನದಿಂದ ಒಂದು ಅರ್ಥ ಆಗತ್ತೆ, ಜಯರಾಮ್ ಗೌಡರು ಉತ್ತಮ ಬಾಂಧವ್ಯವನ್ನು ST ಸೋಮಶೇಖರ್ ಜೊತೆ ಹೊಂದಿದ್ದಾರೆ ಅಂತಕ್ಕಂಥದ್ದು. ನಾನು ಸಾಕಷ್ಟು ಬಾರಿ ಜಯರಾಮ್ ಗೌಡರಿಗೆ ಒಂದು ಕಾರ್ಖಾನೆ ವಿಷಯದಲ್ಲಾಗ್ಲಿ ಅಥವಾ ಸಾಕಷ್ಟು ವಿಷಯದಲ್ಲಿ ಬೈಟನ್ನ ಕೇಳಕ್ ಹೋಗಿದ್ದೆ. ಪಾಪ ಅವರು ST ಸೋಮಶೇಖರ್ ವಿರುದ್ಧ ಮಾತಾಡ್ಲಿಕ್ಕೆ ಸ್ವಲ್ಪ ತಡವರಿಸ್ತಾರೆ ಅನ್ಸುತ್ತೆ, ಅಥವಾ ನನಗಿನ್ನ ಚಾರ್ಜ್ ಕೊಟ್ಟಿಲ್ಲ, ಚಾರ್ಜ್ ಕೊಟ್ಟಾದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರೇನೋ ಗೊತ್ತಿಲ್ಲ. ಒಟ್ನಲ್ಲಿ ಇವರ ಒಂದು ಒಳಜಗಳ ಬಿಜೆಪಿಗೆ ತುಂಬಲಾರ್ದ ನಷ್ಟ ಆಗ್ತಿದೆ. ಬಿಜೆಪಿ ಕಾರ್ಯಕರ್ತರು ನಮಗೆ ನಾಯಕರೇ ಇಲ್ಲ, ಸುಮ್ಮನೆ ಯಶವಂತಪುರದಲ್ಲಿ ಸುಮ್ಮನೆ ಇದೀವಿ ಅಷ್ಟೇ, ನಾವು ಬಿಜೆಪಿ ಇದೀವಷ್ಟೇ ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿದ್ದಾರೆ. ನೋಡಬೇಕು ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾದ್ರು, ವೇಸ್ಟ್ ರಾಜ್ಯಾಧ್ಯಕ್ಷರು ಅಂತೇನು ಯತ್ನಾಳ್ ಅವ್ರು ಹೇಳ್ತಾರಲ್ಲ, ಹಂಗೆ ರಾಜ್ಯಾಧ್ಯಕ್ಷರಾದ್ರು ಇದ್ರ ಬಗ್ಗೆ ಗಮನ ತಗೊಳ್ತಾರೋ. ಶೋಭಾ ಕರಂದ್ಲಾಜೆ ಅವರಂತರೂ ಬಿಡಿ, ಪಾಪ ಅವ್ರಿಗೋಸ್ಕರ ಪಾಪ ST ಸೋಮಶೇಖರ್ ಮೇಲೆ ಸಾಕಷ್ಟು ದಿನ ಮಾತಿನ ದಾಳಿ ಮಾಡಿದ್ರು. ಆ ದಾಳಿ ಮಾಡಿದವ್ರನ್ನ ಅವ್ರು ಮಾತೇ ಆಡಿಸಿಲ್ವಂತೆ. ಸಾಕಷ್ಟು ಜನ ನನ್ನ ಹತ್ರನೇ ಹೇಳ್ತಾರೆ. ಏನೇ ಇರಲಿ, ಯಶವಂತಪುರ ಬಿಜೆಪಿಯಲ್ಲಿ ಬಹಳ ದೊಡ್ಡ ಚರ್ಚೆಗೆ ಗುರಿಯಾಗಿರ್ತಕ್ಕಂಥವ್ರು ಜಯರಾಮ್ ಗೌಡ್ರು ಈ ಎಲ್ಲ ಆರೋಪಗಳಿಗೆ ಏನು ಹೇಳ್ತಾರೆ ಕಾದ್ ನೋಡ್ಬೇಕು.